Hi guys, welcome back to my channel Learn and Learn. ಸೊ ಇವತ್ತು ನಾವು ಹೊಸ ಟಾಪಿಕ್ ಬಗ್ಗೆ ಓದ್ತಾ ಇದ್ದೀವಿ. ಇವತ್ತು ವಿ ಆರ್ ರೀಡಿಂಗ್ ಆನ್ ಜಿಯೋಮೆಟ್ರಿ. ಜಿಯೋಮೆಟ್ರಿಲಿ ವಿ ಆರ್ ರೀಡಿಂಗ್ ಅಬೌಟ್ ಸರ್ಕಲ್ಸ್ ಟುಡೇ. ಸೊ ನಾವು ಡೇ ಟು ಡೇ ಲೈಫಲ್ಲಿ ಸರ್ಕಲ್ಸ್ನ ಎಲ್ಲ ಕಡೆನೂ ನೋಡಿರ್ತೀವಿ. ಎಲ್ಲೆಲ್ಲಿ ನೋಡಿರ್ತೀವಿ? ಸರ್ಕಲ್ಸ್ನ ನಾವು ಟ್ರಾಫಿಕ್ ಸಿಗ್ನಲ್ ಬೋರ್ಡ್ಗಳಲ್ಲಿ ನೋಡ್ತೀವಿ. ಸೊ ಯೂಶಲಿ ಸರ್ಕಲ್ ಪಿಕ್ಚರ್ ಮೇಲೆ ಸಿಂಬಲ್ಸ್ನ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ಇನ್ನೆಲ್ಲೆಲ್ಲಿ ನೋಡ್ತೀವಿ ನಾವು ಸರ್ಕಲ್ನ? ಜಿಯೋಮೆಟ್ರಿಲಿ ನೋಡ್ತೀವಿ. ಜಿಯೋಮೆಟ್ರಿ ಶೇಪ್ಸ್ ಅಲ್ಲಿ ನೋಡ್ತೀವಿ ಸರ್ಕಲ್ನ. ಮತ್ತೆ ಸರ್ಕಲ್ಸ್ ಟೂಲ್ ಎಲ್ಲ ಇರತ್ತೆ. ಸೊ ಸರ್ಕಲ್ನ ಈಚ್ ಅಂಡ್ ಎವ್ರಿ ಡೇ ನಾವು ನೋಡ್ತೀವಿ. ಸೊ ಫಸ್ಟ್ ಸರ್ಕಲ್ ಅಂದ್ರೆ ಏನು ಅಂತ ನೋಡೋಣ. So a circle is a plane figure. So what type of figure is a circle? A circle is a plane figure. So circle is made up of points. Okay? Points that are of same distance. So ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಚೆಕ್ ಮಾಡಿದ್ರು ಸೇಮ್ ಇರತ್ತೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಚೆಕ್ ಮಾಡಿದ್ರು ಸೇಮ್ ಇರತ್ತೆ. ಓಕೆನಾ? So it will be having a same distance from the center. So it can take its name from 3 points of a circle. The symbol for circle is like this. So this is a symbol for circle. So ಅರ್ಥ ಆಯ್ತಾ ಏನಂದ್ರೆ? ಇವತ್ತು ನಾವು ಜಿಯೋಮೆಟ್ರಿ ಓದ್ತಿದೀವಿ, ಅದರಲ್ಲಿ ಸರ್ಕಲ್ಸ್ ಓದ್ತಿದೀವಿ. ಸೊ ಫಸ್ಟ್ ಸರ್ಕಲ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಅದಾದ್ಮೇಲೆ ಸರ್ಕಲ್ ಅಂದ್ರೆ ಏನು? ವಿ ರೆಡ್ ಅಬೌಟ್ ದ ಡೆಫಿನೇಷನ್ ಆಫ್ ಅ ಸರ್ಕಲ್. ಸೊ ವಾಟ್ ಇಸ್ ಸರ್ಕಲ್? ಎ ಸರ್ಕಲ್ ಇಸ್ ಅ ಪ್ಲೇನ್ ಫಿಗರ್ made up of points, and the circle will be having a same distance from all its side from the center point. So circle is represented by this single dot, then a circle. Easy. So ishte circle ಬಗ್ಗೆ definition. ಇದರ next properties of circle ನ ನೋಡೋಣ. So first center. Your CENTRE ಸೆಂಟರ್. ಸೊ ಫಸ್ಟ್ ನಾವು ಸರ್ಕಲ್ ಅಲ್ಲಿ ಇವಾಗ ಸೆಂಟರ್ ಅಂದ್ರೆ ಏನು ಅಂತ ಕರೀತಾ ಇದೀವಿ. ಸೊ ಟೇಕ್ ಅ ರ್ಯಾಂಡಮ್ ಸರ್ಕಲ್. ಸೊ ಈ ಸರ್ಕಲ್ ಅಲ್ಲಿ ಸೆಂಟರ್ ಯಾವುದು? ಇದು ಸೆಂಟರ್. ಸೊ ಡಿಸ್ಟೆನ್ಸ್ ಅರೌಂಡ್ ದ ಸರ್ಕಲ್ ಇಸ್ ಕಾಲ್ಡ್ ಸರ್ಕಂಫರೆನ್ಸ್. ದ ಡಿಸ್ಟೆನ್ಸ್ ಅರೌಂಡ್ ದ ಸರ್ಕಲ್ ಇಸ್ ಕಾಲ್ಡ್ ಸರ್ಕಂಫರೆನ್ಸ್. ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಅರೌಂಡ್ ದ ಸರ್ಕಲ್ ಇಸ್ ಕಾಲ್ಡ್ ಆಸ್ ಇಟ್ಸ್ ಸರ್ಕಂಫರೆನ್ಸ್. ಸೊ ಅರ್ಥ ಆಯ್ತಾ? ಅದಾದ್ಮೇಲೆ ಸರ್ಕಲ್ ಅಲ್ಲಿ ರೇಡಿಯಸ್ ಬರುತ್ತೆ. ಸೊ ಸರ್ಕಲ್ ಅಲ್ಲಿ ರೇಡಿಯಸ್ ಬರುತ್ತೆ. ರೇಡಿಯಸ್ ಅಂದ್ರೆ ಏನು ಅಂದ್ರೆ, ಸೊ ಇದು ಸರ್ಕಲ್ ಅಲ್ವಾ? ಇದು ಸರ್ಕಲ್ದು ಸೆಂಟರ್ ಪಾಯಿಂಟ್. ಸೊ ಸೆಂಟರ್ ಪಾಯಿಂಟ್ ಇಂದ ನಾವು ಜಸ್ಟ್ ಹಾಫ್ಗೆ ಲೈನ್ ಡ್ರಾ ಮಾಡಿದ್ರೆ ಅದು ರೇಡಿಯಸ್. ಸೊ ಅದು ಏನು? ರೇಡಿಯಸ್. ಸೊ ರೇಡಿಯಸ್ನ ಹಂಗೆ ಹಾಕ್ಬೇಕು ಅಂತಿಲ್ಲ, ಹೆಂಗ್ ಬೇಕಾದ್ರೂ ಹಾಕ್ಬೋದು ಸರ್ಕಲ್ ಅಲ್ಲಿ. ಸೊ ದಿಸ್ ಇಸ್ ಆಲ್ಸೋ ರೇಡಿಯಸ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಟು ದ ಸರ್ಕಂಫರೆನ್ಸ್ ಇಸ್ ಕಾಲ್ಡ್ ರೇಡಿಯಸ್. ಸೊ ದಿಸ್ ಇಸ್ ಸರ್ಕಂಫರೆನ್ಸ್ ಅಲ್ವಾ? So the distance between center to circumference is called radius. ಅರ್ಥಾಯ್ತಲ್ವಾ? ರೇಡಿಯಸ್ ಅಂದ್ರೆ ಏನು? ರೇಡಿಯಸ್ ಅಂದ್ರೆ ಜಸ್ಟ್ ಅದೊಂದು ಡಿಸ್ಟೆನ್ಸ್. ಎಲ್ಲಿಂದ ಎಲ್ಲಿವರೆಗೂ ಡಿಸ್ಟೆನ್ಸು? ಸೆಂಟರ್ ಇಂದ ಸರ್ಕಂಫರೆನ್ಸ್ ವರ್ಗು ಡಿಸ್ಟೆನ್ಸ್. ಇಮ್ಯಾಜಿನ್ ಈ ಸರ್ಕಲ್ ನಾನು 4 ಮೀಟರ್ ತಗೊಂಡು ಡ್ರಾ ಮಾಡಿದ್ದೀನಿ, 4 ಸೆಂಟಿಮೀಟರ್ ತಗೊಂಡು ಡ್ರಾ ಮಾಡಿದ್ದೀನಿ. ಸೊ 4 ಸೆಂಟಿಮೀಟರ್ ತಗೊಂಡು ಡ್ರಾ ಮಾಡಿದ್ರೆ ರೇಡಿಯಸ್ ಎಷ್ಟಿರುತ್ತೆ? 4 ಸೆಂಟಿಮೀಟರ್ ಅಲ್ಲಿ ಅರ್ಧ ಅಂದ್ರೆ 4 divided by 2. 2 ones are 2 2s are. So radius will be 2 or 2r. Easy. So radius ಅಂದ್ರೆ ಏನು? ಅರ್ಧ. ನಾವು ಎಷ್ಟು ತಗೊಂಡು ಡ್ರಾ ಮಾಡಿರ್ತೀವಿ ಸರ್ಕಲ್ ಅದ್ರಲ್ಲಿ ಅರ್ಧ ಭಾಗ ಅಂತ ಹೇಳೋದಕ್ಕಿಂತ it is the distance between the center of the circle to its circumference is known as radius. Easy. So now you are reading about diameter. Take a circle. ಸೊ ರೇಡಿಯಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಅರ್ಧ ಭಾಗ ರೇಡಿಯಸ್ಸು. ಸೊ ದ ಹೋಲ್ ಥಿಂಗ್, the whole distance
is known as diameter. So diameter andre ಏನು ಗೊತ್ತಾಯ್ತಾ? The circle is not proper. I'll try to draw some good circle. So this is a circle and this is its center. So distance from one point of circumference to the other by passing through the center is called diameter. ಅಂದ್ರೆ ಏನು? ಒಂದು ಲೈನು, ಆ ಲೈನು ಒಂದು ಪಾಯಿಂಟ್ ಆಫ್ ಸರ್ಕಲ್ ಇಂದ ಇನ್ನೊಂದು ಪಾಯಿಂಟ್ ಆಫ್ ಸರ್ಕಲ್ಗೆ ಜಾಯಿನ್ ಆಗಬೇಕು. ಬಟ್ ಅದು ಸೆಂಟರ್ ಆಫ್ ಸರ್ಕಲ್ನ ಟಚ್ ಆಗಿ ಜಾಯಿನ್ ಆಗಬೇಕು. ಸೊ ಅದನ್ನ ಡಯಾಮೀಟರ್ ಅಂತ ಹೇಳ್ತೀವಿ. ಸೊ ವಿಲ್ ನೇಮ್ ಇಟ್ ಆಸ್ ಎಕ್ಸ್ ಇನ್ ಬೈ. ಅರ್ಥ ಆಯ್ತಲ್ಲ? ಡಯಾಮೀಟರ್ ಅಂದ್ರೆ ಏನು? ಡಯಾಮೀಟರ್ ಇಸ್ ನಥಿಂಗ್ ಬಟ್ ಫ್ರಮ್ ಒನ್ ಪಾಯಿಂಟ್ of a circumference to the other point passing through the center is called as diameter. So diameter is the longest chord of a circle. So diameter is the longest chord of a circle. So ಇದು ಮೇನು, ಇದು ನೆನ್ಪಿಟ್ಕೋಬೇಕು. ಸೊ ಇವಾಗ ನಾವು ಸೆಮಿ ಸರ್ಕಲ್ ಅಂದ್ರೆ ಏನು ಅಂತ ನೋಡೋಣ. ಸೆಮಿ ಸರ್ಕಲ್ ಅಂದ್ರೆ ಏನು? ಸೊ ಸೆಮಿ ಸರ್ಕಲ್ ಅಂದ್ರೆ half of the circle where the diameter divides the circle into two halves. So each is called semicircle. ಸೊ ಅರ್ಥ ಆಯ್ತಾ ಸೆಮಿ ಸರ್ಕಲ್ ಅಂದ್ರೆ ಏನು ಅಂತ? ದ ಡಯಾಮೀಟರ್ ವಿಲ್ ಡಿವೈಡ್ ದ ಸರ್ಕಲ್ ಟು ದ ಹಾಫ್. ಸೊ ಈ ಹಾಫ್ನ ಸೆಮಿ ಸರ್ಕಲ್ ಅಂತ ಹೇಳ್ತೀವಿ, ಈ ಹಾಫ್ನನ್ನು ಸೆಮಿ ಸರ್ಕಲ್ ಅಂತ ಹೇಳ್ತೀವಿ. ಡಿವೈಡ್ ಆಗಿಲ್ಲ ಅಂದ್ರೆ ಫುಲ್ಲು ಸರ್ಕಲ್ಲು. ಡಯಾಮೀಟರ್ ಇಂದ ಡಿವೈಡ್ ಆದ್ರೆ ಇದೊಂದು ಸೆಮಿ ಸರ್ಕಲ್, ಇದು ಒಂದು ಸೆಮಿ ಸರ್ಕಲ್. ಸೊ ದಿಸ್ ಇಸ್ ಸೆಮಿ ಸರ್ಕಲ್ ಮೀನ್ಸ್ ಹಾಫ್ ಆಫ್ ದ ಸರ್ಕಲ್ ಮೋರ್ ಓವರ್. ಸೊ ದಿಸ್ ಇಸ್ ಸೆಂಟರ್. ಸೊ ನೌ we will see about quadrant. So we'll take another circle. So center point, so this is radius, so this is another radius. So we will name it as L and M. Okay. So the quarter, idu quarter ide alva, the quarter of a circle is called as quadrant. So what is quadrant? The quarter, Q-U-A-R-T-E-R, the quarter of a circle is called as quadrant. Okay. So ಕ್ವಾಡ್ರೆಂಟ್ ಅಂದ್ರೆ ಏನು ಅರ್ಥ ಆಯ್ತಲ್ವಾ? ಸೊ ಇದು ಬಂತು. ಸೊ ಏನೇನು ಕಲ್ತ್ವಿ ನಾವಿವಾಗ? ಫಸ್ಟು ಸರ್ಕಲ್ ಅಂದ್ರೆ ಏನು ಅಂತ ಕಲಿತ್ವಿ. ಸೊ ಫಸ್ಟು ಸರ್ಕಲ್ ಅಂದ್ರೆ ಏನು ಅಂತ ಕಲಿತ್ವಿ ಅಲ್ವಾ? ಸರ್ಕಲ್ ಅಂದ್ರೆ ಏನು? ಸರ್ಕಲ್ ಇಸ್ ನಥಿಂಗ್ ಬಟ್ ಅ ಪ್ಲೇನ್ ಫಿಗರ್. ಸರ್ಕಲ್ ಇಸ್ ಅ ಪ್ಲೇನ್ ಫಿಗರ್. ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಪಾಯಿಂಟ್ಸ್. It can be drawn by joining all the points and it will be having a equal distance when you measure it from all side of the circumference to the center. So usually circle is represented like this. Alva? Circle ಬಗ್ಗೆ ಕಲ್ತ್ವಿ. ಅದಾದ್ಮೇಲೆ we learnt about the properties of circle. So what is the circle? Center ಅನ್ನೋದನ್ನ ಕಲ್ತ್ವಿ. What is the circumference of a circle ಅನ್ನೋದನ್ನ ಕಲ್ತ್ವಿ. ಅದಾದ್ಮೇಲೆ ವಾಟ್ ಈಸ್ ಅ ರೇಡಿಯಸ್ ಅಂತ ಕಲ್ತ್ವಿ. ಅದಾದ್ಮೇಲೆ ವಾಟ್ ಈಸ್ ಅ ಡಯಾಮೀಟರ್ ಅಂತ ಕಲ್ತ್ವಿ. ಸೊ ಡಯಾಮೀಟರ್ ಇಸ್ ದ ಲಾಂಗೆಸ್ಟ್ ಕಾರ್ಡ್. ಸೊ ಅದಾದ್ಮೇಲೆ ಇನ್ನೇನು ಕಲ್ತ್ವಿ? ವಾಟ್ ಈಸ್ ಅ ಸೆಮಿ ಸರ್ಕಲ್ ಅಂತ ಕಲ್ತ್ವಿ. ಅದಾದ್ಮೇಲೆ ವಿ ಲರ್ನ್ಟ್ ಅಬೌಟ್ ಕ್ವಾರ್ಟರ್ ಅಂದ್ರೆ ಕ್ವಾಡ್ರೆಂಟ್. ಎಷ್ಟು ಕ್ವಾಡ್ರೆಂಟ್ ಅಂದ್ರೆ ಏನು ಅಂತ ಕಲ್ತ್ವಿ. ಸೊ ದಿಸ್ ಅಂಡ್ ಆಲ್ ದ ಥಿಂಗ್ಸ್ ವಿ ಲರ್ನ್ಡ್ ಟುಡೇ. ಸೊ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ರೇಡಿಯಂಟ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ ಡಯಾಮೀಟರ್ ಕೊಟ್ಬಿಟ್ಟು. ಸೊ ಡಯಾಮೀಟರ್ ಲೆಟ್ಸ್ ಟೇಕ್
the diameter has 5 centimeter. So 5 centimeter andre radius eshtirate? Radius is always d by 2. Okay, now radius is always d by 2. So radius will be 5 by 2. So how much you'll get? 5 ones are 5 twos are 0.5. So 2.5 centimeter is the radius. ಗೊತ್ತಾಯ್ತಾ? So ಹೆಂಗೆ find out ಮಾಡೋದು ಅಂತ ಗೊತ್ತಾಯ್ತಾ? So this is the formula. R is equals to d by 2. But if you need to find d, then d is 2 into r. So ಇವಾಗ ನಾವು ಎಕ್ಸಾಂಪಲ್ ತಗೊಳ್ಳೋಣ. r ಕೊಟ್ಟಿದ್ದಾರೆ. r ಎಷ್ಟು 4 centimeter ಅಂತ ಕೊಟ್ಟಿದ್ದಾರೆ. d ಗೊತ್ತಿಲ್ಲ. So how can you find d? d is equals to 2 into r. So 2 into 4. So 4 2s are 8 centimeter. Okay na? So 8 alla half andre 2 4s are 8. So banta r eshtu anta? Easy. ಸೊ ಇನ್ನೊಂದು ಹೇಳೋದು ಮರ್ತೋದೆ ನಾನು. ಸರ್ಕಂಫರೆನ್ಸ್ ಹೇಳಿದೆ, ಸರ್ಕಲ್ ಹೇಳಿದೆ, ರೇಡಿಯಸ್ ಹೇಳಿದೆ, ಡಯಾಮೀಟರ್ ಹೇಳಿದೆ, ಸೆಮಿ ಸರ್ಕಲ್ ಹೇಳಿದೆ, ಕ್ವಾಡ್ರೆಂಟ್ ಹೇಳಿದೆ, ಬಟ್ ಕಾರ್ಡ್ ಹೇಳೋದು ಮರ್ತೋದೆ. ಸೊ ಕಾರ್ಡ್ ಇಸ್ ಜಸ್ಟ್ ಸಿಮಿಲರ್ ಟು ಡಯಾಮೀಟರ್. ಬಟ್ ಡಯಾಮೀಟರ್ ಏನಾಗತ್ತೆ ಅಂದರೆ diameter line will pass through the center. Okay, the diameter line will pass through the center of a circle, but chord is the one which doesn't pass the center of the circle, but they touch one point of a circumference to another point like this. Okay, this is called as what? Chord. C-O-R-D. Chord. ಸೊ ಕಾರ್ಡ್ ಹೆಂಗ್ ಬೇಕಾದ್ರೂ ಇರ್ಬೋದು, ಹಿಂಗ್ ಬೇಕಾದ್ರೂ ಇರ್ಬೋದು, ಹಿಂಗ್ ಬೇಕಾದ್ರೂ ಇರ್ಬೋದು. ಸೊ ಹಿಂಗ್ ಬೇಕಾದ್ರೂ ಇರ್ಬೋದು. ಇಫ್ ಇಟ್ ಈಸ್ ಟಚಿಂಗ್ ದ ಸೆಂಟರ್ ದೆನ್ ಇಟ್ ಇಸ್ ಡಯಾಮೀಟರ್. ಇಫ್ ಇಟ್ ಈಸ್ ನಾಟ್ ಟಚಿಂಗ್ ದೆನ್ ಇಟ್ ಇಸ್ ಕಾರ್ಡ್. ಸೊ ದಿಸ್ ಅಂಡ್ ಆಲ್ ವಾಟ್ ಆಲ್ ದಿಸ್ ಕಾರ್ಡ್. ಈಸಿ. ಸರ್ಕಲ್ ತಗೊಂಡ್ರೆ ನಾವು throughout circle ಎಷ್ಟು ಮೆಜರ್ಮೆಂಟ್ ಇರುತ್ತೆ? ಇಟ್ ವಿಲ್ ಬಿ 360 degree. ಓಕೆನಾ? ಸೊ ವೆನ್ ಯು ಟೇಕ್ ಅ ಕಂಪ್ಲೀಟ್ ಸರ್ಕ್ಯುಲರ್ ಟರ್ನ್ ವಿ ಗೆಟ್ ಟರ್ನ್ಡ್ ಟು 360 degree. To form a semicircle half, it will be 180 degree. So the circle can be drawn with the help of ಆರ್ಕ್ ಆಲ್ಸೋ. ಅಂದರೆ ಏನು ಅಂದರೆ ಪ್ರೊಟ್ರಾಕ್ಟರಲ್ಲಿ 180 ತಗೊಂಡು ಇಲ್ಲಿ ಮಿಡಲಲ್ಲಿ ಇಟ್ಟು ಆರ್ಕ್ ಹಿಟ್ಟಿ ಕಟ್ ಮಾಡಿ ಸರ್ಕಲ್ ಥರನೂ ಮಾಡಬಹುದು ಯೂಸಿಂಗ್ ಪ್ರೊಟ್ರಾಕ್ಟರ್. ಇವತ್ತಿನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.